ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದಂತ ಮಂಡ್ಯದ ನನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ, ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಅದ್ಭುತ ಹೋರಾಟ, ಇದು ಜನರ ಮನಮುಟ್ಟುವಂತ ಹೋರಾಟ. ಇದು ಯಾವುದೋ ರಾಜಕೀಯ ಲಾಭಕ್ಕಾಗಿ ಮಾಡುವಂಥದ್ದು, ಇದು ಯಾವುದೋ ಒಂದು ಪ್ರಚಾರಕ್ಕಾಗಿ ಮಾಡುವಂತ ಹೋರಾಟ ಅಲ್ಲ. ನೈಜ ಇಶ್ಯೂಗಳ ಆಧಾರಿತವಾಗಿ ಜನಸಾಮಾನ್ಯರ ದಿನನಿತ್ಯದ ಜೀವನದಲ್ಲ ಚೆಲ್ಲಾಟ ಆಡ್ತಾ ಇರುವಂತಹ ಸರ್ಕಾರದ ವಿರುದ್ಧ ಜನರಲ್ಲಿರುವಂತಹ ಆಕ್ರೋಶಕ್ಕೆ ನಾವು ಒಂದು ರಾಜಕೀಯ ಪಾರ್ಟಿಯಾಗಿ ನಿಮ್ಮ ಜೊತೆ ಇದ್ದೇವೆ. ಹೇಗೆ ದೇಶ ಪ್ರಥಮ ಅಂತ ಹೇಳಿದಂತ ಮೋದಿಯವರ ಪಕ್ಷ ಇವತ್ತು ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ನಾವಿದ್ದೇವೆ ಅಂತ ಹೇಳುವಂತ ಹೋರಾಟ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ ಹೋರಾಟ ಮಾಡಲಿಕ್ಕೆ ಅಲ್ಲ, ಯಾಕೆ ಈ ಬೆಲೆ ಏರಿಕೆಯನ್ನು ಸಹಿಸಿಕೊಳ್ಳಲಿಕ್ಕೆ ಅಲ್ಲ, ಯಾಕೆ ಈ ರಾಜ್ಯದ ಲೂಟಿಕೋರರ ಆ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಿಳಿಸುವಂತ ಒಂದು ನೈಜ ಪ್ರಕ್ರಿಯೆ ಅದು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ವತಿಯಿಂದ ನಡೀತಾ ಇದೆ ಅಲ್ಲ, ಇದಕ್ಕಾಗಿ ನಾನು ಸಂತೋಷ ಪಡ್ತೇನೆ. ನಮ್ಮ ರಾಜ್ಯದ ಎಲ್ಲ ನಮ್ಮ ಪದಾಧಿಕಾರಿಗಳನ್ನ ನಾನು ಅಭಿನಂದಿಸ್ತೇನೆ. ನಿಮ್ಮನ್ನು ಅಭಿನಂದಿಸಲೇಬೇಕು. ನಿಜ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಬೇಕು ಅಂತ ಹೇಳಿದ್ರೆ ಆಕ್ರೋಶ ಇಲ್ಲದೆ ಯಾರು ಬಂದು ಸೇರ್ತಾರ? ಆ ಸಿ.ಟಿ. ರವಿಯಪ್ಪ ಏನಪ್ಪ ಅದೊಂದು ಓದಿದೆ, ಪಟ್ಟಿ ಪಟ್ಟಿ ಪಟ್ಟಿ. ನನಗೇ ಗೊತ್ತಿಲ್ಲದಷ್ಟು ತೆರಿಗೆ ಹಾಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ. 50 ವಸ್ತುಗಳ ಮೇಲೆ ತೆರಿಗೆ, ಅದು ಕೂಡ ಸಾಮಾನ್ಯ ಜನರು. ಬೆಳಿಗ್ಗೆ ಎದ್ರೆ ಮನೆ ಸ್ವಿಚ್ ಹಾಕುವಂತ ಆ ಎಲೆಕ್ಟ್ರಿಕ್ ಇಂದ ಹಿಡಿದು, ಬೆಳಿಗ್ಗೆ ಎದ್ದಾಗ ಒಂದು ಸಣ್ಣ ಕಪ್ ಕಾಫಿ ಕುಡಿಯುವಂತ ಅದಕ್ಕೆ ಹಾಕುವಂತ ಹಾಲಿಂದ ಹಿಡಿದು ನಾವು ಬೇರೆ ಬೇರೆ ರೀತಿಯ ಎಲ್ಲದಕ್ಕೂ ಕೂಡ ದಿನನಿತ್ಯದ ಡೆತ್ ಸರ್ಟಿಫಿಕೇಟ್ ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಆಡಳಿತದ ಮಾನವೀಯ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ನೀವು ತಿಳ್ಕೊಳ್ಬೇಕು. ಭಾರತೀಯ ಜನತಾ ಪಾರ್ಟಿ ಇರುವಾಗ ನಾವು ಒಂದು ನಿಶ್ಚಯ ಮಾಡಿದೆವು, ಸರ್ಕಾರಿ ಸೇವೆಗಳು ಸಕಾಲಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ತಲುಪಬೇಕು. ಯಾವುದೇ ರೀತಿಯ ಅಧಿಕಾರಿಗಳಿಂದ ತೊಂದರೆ ಆಗಬಾರದು, ಸರ್ಕಾರದಿಂದ ಕೂಡ ತೊಂದರೆ ಆಗಬಾರದು ಅಂತ ಹೇಳಿ ರೈಟ್ ಟು ಸರ್ವಿಸಸ್ ಆಕ್ಟ್ ಅಂತ ಹೇಳುವಂತ ಒಂದು ಕಾನೂನನ್ನು ತಂದೆವು. ನಿಮ್ಮ ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಮನೆಯ ಲೈಸೆನ್ಸ್ ಬಾಕಿ ಎಲ್ಲವೂ ಕೂಡ ನಿಗದಿತ ಸಮಯದೊಳಗೆ ನಿಮಗೆ ಸಿಕ್ಕುವಂತ ಒಂದು ಕಾನೂನು ತಂದು ಆ ಲಂಚ ಭ್ರಷ್ಟಾಚಾರಕ್ಕೆ ಇಲಾಖೆಯಲ್ಲಿ ಕಡಿವಾಣ ಹಾಕುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದೆವು. ಇವತ್ತು ಸಕಾಲ ಕಾಂಗ್ರೆಸ್ನ ಆಡಳಿತದಲ್ಲಿ ಸತ್ತೇ ಹೋಗಿದೆ. ಸಕಾಲ ಅಂತ ಹೇಳುವಂತ ಕಾನೂನೇ ಲಭ್ಯ ಇಲ್ಲ. ಎಲ್ಲದಕ್ಕೂ ಲಂಚ ಲಂಚ ಲಂಚ. ಭಾರತೀಯ ಜನತಾ ಪಾರ್ಟಿ ಮೇಲೆ 40% ಆರೋಪ ಹೊರಿಸಿ ಅಪಪ್ರಚಾರ ಮಾಡಿ ಅಧಿಕಾರವನ್ನ ಕಿತ್ತುಕೊಂಡಂತ ವ್ಯಕ್ತಿಗಳು ಅದೇ 40% ಅನ್ನ 80% ಮಾಡಿರುವಂತದ್ದು ನಾವಿವತ್ತು ಕಂಡಿದ್ದೇವೆ. ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಮಂಡ್ಯದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಎಷ್ಟು ಆಸ್ಪತ್ರೆಗಳಲ್ಲಿ ಯಾವುದೇ ಬಾಣಂತಿಯ ಹೆರಿಗೆ ಹಾಕಬೇಕು ಅಂತ ಹೇಳಿದ್ರೆ ಲಂಚ ಕೊಡದೆ ಹೆರಿಗೆ ಆಗುತ್ತಾ? ಯಾವುದಾದ್ರು ಇಲಾಖೆಗಳಲ್ಲಿ, ಯಾವುದೇ ಇಲಾಖೆ ತಗೊಳ್ಳಿ, ಅದು ಪೊಲೀಸ್ ಇಲಾಖೆಯಿಂದ ಹಿಡಿದು ರೆವೆನ್ಯೂ ಇಲಾಖೆಯಿಂದ ಹಿಡಿದು ಯಾವುದಾದ್ರು ಒಬ್ಬ ಅರ್ಜಿ ಕೊಡ್ಲಿಕ್ಕೆ ಹೋದ್ರೆ ಆ ಅರ್ಜಿಯ ಕೆಳಗೆ ಒಂದು ಹಸಿರು ನೋಟ್ ಇಲ್ಲದಿದ್ರೆ ನಿಮ್ಮ ಅರ್ಜಿ ಸ್ವೀಕಾರ ಮಾಡ್ತಾರ? ಇವತ್ತು ಪ್ರಾಮಾಣಿಕವಾಗಿ ಹೇಳಿ ನೀವು. ಈ ರೀತಿಯ ಒಂದು ಭ್ರಷ್ಟಾಚಾರ ಕಾರಣ ಏನು? ಇದೆಲ್ಲವೂ ಕೇವಲ ಇಲ್ಲಿ ತೆಕೊಳ್ಳುವವರ ಜೇಬಿಗೆ ಹೋಗುವುದಿಲ್ಲ. ಇದೆಲ್ಲವೂ ಹೋಗುವಂತದ್ದು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಮತ್ತು ಈ ಅಧಿಕಾರಿಗಳ ಮೇಲೆ ಸವಾರಿ ಮಾಡುವಂತ ನಮ್ಮ ರಾಜ್ಯ ಮಟ್ಟದ ಮಂತ್ರಿಗಳು, ಶಾಸಕರು, ಬಾಕಿಯವರಿಗೆ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ನನಗೆ ಅನಿಸ್ತಾ ಇರುವಂತದ್ದು, ಸಾಮಾನ್ಯ ರೈತನ ಬದುಕು ಎಷ್ಟು ಕಷ್ಟ ಇದೆ ಅಂತ ಹೇಳುವಂತ ನಾವು ನೋಡಿದ್ದೇವೆ. ಆದ್ರೆ ಆ ರೈತನನ್ನು ಕೂಡ ಹಿಂಡಿ ಹಿಪ್ಪೆ ಮಾಡುವಂತ ಪ್ರಯತ್ನ ಈ ಸರ್ಕಾರದಲ್ಲಿ ನಡೆಯುವ ಇರುವಂತದ್ದು. ಇವತ್ತು ಹಗರಣಗಳ, ಇಷ್ಟು ದೊಡ್ಡ ಹಗರಣಗಳಿರುವಂತಹ ರಾಜ್ಯ ಯಾವುದೂ ಇಲ್ಲ. ಒಂದು ಕಾಲದಲ್ಲಿ ನಾವು ಬಿಹಾರ ಮತ್ತೊಂದು ರಾಜ್ಯಗಳನ್ನು ಹೇಳ್ತಾ ಇದ್ದೆವು. ಆ ರಾಜ್ಯ ಅಂತ ಹೇಳಿದ್ರೆ ಅದು ಗೂಂಡಾ ರಾಜ್ಯ, ಆ ರಾಜ್ಯ ಅಂತ ಹೇಳಿದ್ರೆ ಭ್ರಷ್ಟ ಆಡಳಿತ ಕೊಡುವಂತ ರಾಜ್ಯ, ಆ ರಾಜ್ಯ ಎಲ್ಲವನ್ನ ಲೂಟಿ ಮಾಡುವಂತ ರಾಜಕಾರಣಿಗಳ ರಾಜ್ಯ ಅಂತ ಹೇಳ್ತಾ ಇದ್ದೆವು. ಆದ್ರೆ ಪ್ರಾಯಶಃ
ನಾವು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ನ ಅಭಿನಂದಿಸಲೇಬೇಕು. ಆ ಬಿಹಾರದಂತ ರಾಜ್ಯದಿಂದ ಅದನ್ನೆಲ್ಲವನ್ನ ಆ ಪ್ರಶಸ್ತಿಗಳನ್ನ ಕಿತ್ತು ತಮ್ಮ ಮಡಿಲಿಗೆ ಏರಿಸಿಕೊಂಡಂತ ಕೀರ್ತಿ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಬಂದಿದೆ ಅಂತ ಹೇಳುವಂತದನ್ನು ನಾವು ಕಂಡಿದ್ದೇವೆ. ಸಾಧ್ಯವೇ ಇಲ್ಲ. ನೀವು ನಮ್ಮ ಪಕ್ಕದ ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದಂತ ಕೆಲಸ ಮಾಡುವಂತ ಸಾವಿರಾರು ಜನ ಇಲ್ಲಿದ್ದಾರೆ. ಇಷ್ಟ ತನಕ ಬೆಂಗಳೂರಿಗೆ ಬಂದ್ರೆ ನಮ್ಮ ಜೀವನ ನಿರ್ವಹಣೆಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿಕೊಳ್ಬಹುದು ಅಂತ ತಿಳ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಆ ನೆರೆ ರಾಜ್ಯದಿಂದ ಅಂತ ಬಂದಂತ ಎಲ್ಲರೂ ಕೂಡ ಇವತ್ತು ದುಡಿದ ಕೈಗಳಿಗೆ ಆ ಬೇಕಾದಷ್ಟು ತಿನ್ನಲಿಕ್ಕೆ ಬೇಕಾದಂತ ಆಹಾರವನ್ನು ಪಡ್ಕೊಳ್ಳಿಕ್ಕೆ ಅಸಾಧ್ಯವಾಗಿ ತಮ್ಮ ತಮ್ಮ ರಾಜ್ಯಗಳಿಗೆ ಮರಳುವಂತ ದಯನೀಯ ಪರಿಸ್ಥಿತಿ ನಿರ್ಮಾಣ ಅದನ್ನು ನೀವು ನೋಡಿದ್ದೀರಿ. ನಾನು ಹೇಳುವಂತದ್ದಿಷ್ಟೇ, ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡ್ತು, ಹೌದು ನಾವು ಇವತ್ತು ಅಧಿಕಾರದಲ್ಲಿಲ್ಲ, ಯಾವುದೋ ಅವರ ಪೊಳ್ಳು ಬರಹಗಳ ಆಧಾರದಲ್ಲಿ 5 ಗ್ಯಾರಂಟಿಗಳನ್ನು ನಂಬಿಕೊಂಡು ಇವತ್ತು ಅವರಿಗೆ ನಾವು ಆಶೀರ್ವಾದ ಮಾಡುವುದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂತು. ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತು. ಆದ್ರೆ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿತು, ಅಧಿಕಾರದಲ್ಲಿರುವವರಿಗೆ ಎಷ್ಟು ಆ ಒಂದು ಸರ್ಕಾರ ನಡೆಸುವಂತ ಅಧಿಕಾರ ಇದೆಯೋ ವಿರೋಧ ಪಕ್ಷಕ್ಕೆ ಕೂಡ ಅವರನ್ನ ಸರಿದಾರಿಗೆ ತಗೊಂಡೋಗೋಲ್ಕೆ ಅಷ್ಟೇ ನಮಗೆ ಜವಾಬ್ದಾರಿ ಇದೆ ಅಂತ ಹೇಳುವಂತ ನೈಜ ಜವಾಬ್ದಾರಿ ಹೊತ್ತುಕೊಂಡು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಅಧ್ಯಕ್ಷರು ಕೂಡ, ಶಾಸಕರು ಡಾಕ್ಟರ್ ಅಶ್ವಥ್ ನಾರಾಯಣ್, ನಮ್ಮೆಲ್ಲ ಇಲ್ಲಿಯ ಹಿರಿಯ ನೇತಾರರಿದ್ದಾರೆ. MLC ರವಿಕುಮಾರ್, CT ರವಿ ಅವರಿದ್ದಾರೆ. ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ನಮ್ಮ ಶಾಸಕರುಗಳನ್ನೇ ಅಮಾನತು ಮಾಡ್ತಾರೆ, ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದುವರಿಸ್ತಾರೆ. ಇದಾ ಪ್ರಜಾತಂತ್ರ ವ್ಯವಸ್ಥೆ? ಪ್ರಜಾತಂತ್ರ ವ್ಯವಸ್ಥೆ ಅಂತ ಹೇಳಿದ್ರೆ ಸದನದ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಆದ್ರೆ ಕಾಂಗ್ರೆಸ್ ಆ ಧೈರ್ಯವೇ ಇಲ್ಲ, ವಿಧಾನಸಭೆಯ ಒಳಗೆ ಬರಲಿಕ್ಕೆ ಧೈರ್ಯ ಇಲ್ಲ. ಯಾವಾಗ ನಮ್ದೆಲ್ಲವೂ ಕೂಡ ಬಟ್ಟ ಬಯಲಾಗ್ತದೋ, ರಾಜ್ಯದ ಜನ ಯಾವಾಗ ನಮ್ಮ ಮೇಲೆ ಮುಗಿಬೀಳ್ತಾರೋ ಅಂತ ಹೇಳುವಂತದ್ದು ಇವತ್ತು ಅವರ ಮನಸ್ಸಿಗೆ ಬಂದದ್ದನ್ನು ಕಂಡಿದ್ದೀರಿ. ಅದಕ್ಕಾಗಿ ಸದನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿಚಾರ ಆಧಾರಿತವಾದಂತಹ ಚರ್ಚೆಗಳನ್ನು ನಡೆಸಲಿಕ್ಕೆ ಅವರ ಅವಕಾಶ ಕೊಡಲಿಲ್ಲ. ಯಾವುದೇ ವಿಚಾರಕ್ಕೆ ಸರಿಯಾದ ತೀರ್ಮಾನಗಳನ್ನು ಕೂಡ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಎಂಥ ಪ್ರಜಾತಂತ್ರ ಕರ್ನಾಟಕ ರಾಜ್ಯದಲ್ಲಿ! ಗೂಂಡಾ ರಾಜಕಾರಣ, ಕಾನೂನು ಸುವ್ಯವಸ್ಥೆ, ಹಾಡು ಹಗಲೇ ಬ್ಯಾಂಕ್ ರಾಬರಿಗಳು, ಕೋಟಿ ಕೋಟಿ ಹಣ ಬಂಗಾರ ತಕೊಂಡು ಹೋಗುವಂಥದ್ದು. ಮೊನ್ನೆ ರಾತ್ರಿ ಯಾವುದೋ ರಾತ್ರಿ 2 ಹೆಣ್ಣು ಮಕ್ಕಳು ನಡ್ಕೊಂಡು ಹೋಗುವಾಗ ಅವರನ್ನು ಯಾರೋ ಒಬ್ಬ ರೋಡ್ ರೋಮಿಯೋ ಬಂದು ತಬ್ಬಿಕೊಂಡ. ಆ CC ಕ್ಯಾಮೆರಾದಲ್ಲಿ ಅದನ್ನೆಲ್ಲ ನೋಡಿದಂತ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ರೆ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ, ಇದೆಲ್ಲ ಮಾಮೂಲ್ರಿ, ಇದೆಲ್ಲ ಮಾಮೂಲು, ಬೆಂಗಳೂರಿನಂತ ದೊಡ್ಡ ನಗರದಲ್ಲಿ ಮಾಮೂಲು. ನಿಮ್ಮ ಮನೆಯ ಒಂದು ಹೆಣ್ಣು ಮಗು ಇವತ್ತು ಮಾರ್ಗ ಬೀದಿಯಲ್ಲಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ. ನಿಮ್ಮ ದನ 5 ಲೀಟರ್ 7 ಲೀಟರ್ ಹಾಲು ಕೊಡುವಂತ ದನ ಮರುದಿವಸ ಬೆಳಿಗ್ಗೆ ಅದರ ಕೆಚ್ಚಲು ಉಂಟ ಇಲ್ವಂತ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಚ್ಚಲು ಕೊಯ್ಯುವಂತ ಅಧಮರಿಗೆ ರಾಜ್ಯದಲ್ಲಿರುವಂತ ಆಡಳಿತ ಬೆಂಬಲ ಕೊಡುವಂತ ರಾಜನೀತಿಯನ್ನು ನೀವು ಕಂಡಿದ್ದೀರಿ. ನೀವು ಇವತ್ತು ಸಾಮಾನ್ಯ ಜನ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಸರ್ಕಾರದ ಎಲ್ಲವನ್ನ ಹೊರಗೆ ಹಾಕ್ತಾನೆ, ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಮತ್ತೊಂದರಲ್ಲಿ ಇದ್ದಬಹುದು, ಅದನ್ನು ಹೊರಗೆ ಹಾಕ್ತಾನೆ ಅಂತ ಹೇಳಿದ್ರೆ ಅವನಿಗೆ ಪೊಲೀಸರ ಕೈಯಿಂದ ತಂಟೆ ತಕರಾರುಗಳನ್ನು ಮಾಡಿಸಿ ಅವನಿಗೆ ಒಂದು ರೀತಿ ಜೀವ ಬೆದರಿಕೆ ಹಾಕಿಸಿ ಅವನನ್ನ ಆತ್ಮಹತ್ಯೆಗೆ ಪ್ರಚೋದಿಸುವಂತ ಕೆಲಸ ಈ ರಾಜ್ಯದಲ್ಲಿ ನಡೀತದಲ್ಲ. ಇದು ರಾಜಕಾರಣನಾ? ಇದು ರಾಜಕಾರಣನಾ? ಬೆಳಗಾವಿಯಿಂದ ಹಿಡಿದು ಗುಲ್ಬರ್ಗದಿಂದ ಹಿಡಿದು ಕೊಡಗಿನವರೆಗೆ ಎಷ್ಟು ಜನ ಪ್ರಾಮಾಣಿಕ ಜನ, ನೈಜ ಸಮಾಜದ ಬಗ್ಗೆ ಕಾಳಜಿ ಉಳ್ಳವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ರೆ ಅವರನ್ನ ನೇಣು ಹಾಕಿಸ್ಲಿಕ್ಕೆ ಪ್ರಚೋದನೆ ಕೊಡುವಂತ ರಾಜನೀತಿ ನಡೀತಾ ಇರುವಂತದ್ದು. ಇದರ ವಿರುದ್ಧ ನಾವು ಸುಮ್ಮನೆ ಕೂತ್ಕೊಳ್ಬಹುದಾ? ಕೂತ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ರಾಜಕೀಯ ಪಾರ್ಟಿ ಇರಲಿ, ನಿಜವಾಗಿ ರಾಜ್ಯದ ಜನರ ಹಿತಾಸಕ್ತಿ ಮಾಡುವಂತ ರಾಜಕಾರಣ ಮಾಡುವುದಿದ್ರೆ ಅವರು ಬೀದಿಗಿಳಿಲೇಬೇಕು. ನಮಗೆ ವಿಧಾನಸಭೆಯ ಒಳಗೆ ಈ ಅವಕಾಶವನ್ನ ಕುಂಠಿತಗೊಳಿಸಿದ್ದಕ್ಕಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ನಿಮ್ಮ ಅಭೂತಪೂರ್ವವಂತ ಬೆಂಬಲ ನಿಜವಾಗಿ ನಿಮಗೆ ತಲೆ ತಗ್ಗಿಸಿ ನಮ್ಮ ಪಕ್ಷದ ನಮ್ಮೆಲ್ಲ ನಾಯಕರು ಕಾರ್ಯಕರ್ತರು ನಾವು ವಂದಿಸ್ತೀವಿ. ನಿಲ್ಲಿಸಲ್ಲ ಇದನ್ನ.
ಇದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡೋಗುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತೇವೆ. ರಾಜ್ಯದ ಜನರಿಗೆ ಎಲ್ಲ ವಿಚಾರಗಳನ್ನ ತಿಳಿಸ್ತೇವೆ. ಒಳಗೆ ಹೊರಗೆ ಇರುವಂತದ್ದು ಎಲ್ಲವೂ ಬಯಲಿಗೆ ಬರಬೇಕು. ಒಂದು ಕರ್ನಾಟಕ ರಾಜ್ಯದ ಇವತ್ತಿನ ಆಡಳಿತದ ವಿರುದ್ಧ ನಾವೊಂದು ಸಮರ ಸಾರುವಂತ ಕೆಲಸಕಾರ ಆಗಬೇಕು. ಜನಪರವಾದಂತ ರಾಜನೀತಿ, ಅದಕ್ಕೆ ಎಲ್ಲ ರೀತಿಯ ಆಶೀರ್ವಾದ ಬೇಕು ಅಂತ ಮಾತ್ರ ಕೇಳಲಿಕ್ಕೆ ಬಂದಿದ್ದೇವೆ. ಬನ್ನಿ, ಮಂಡ್ಯದ ಜನ ನಿಮ್ಮನ್ನು ನಾವು ಯಾವತ್ತೂ ಬಿಟ್ಟು ಹಾಕಿಲ್ಲ. ನಿಮ್ಮ 2 ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಕೆಲಸ ಮಾಡದಿದ್ದಾಗ, ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಆ ಕಾರ್ಖಾನೆಗಳನ್ನ ನಾವು ಮತ್ತೆ ಅದನ್ನು ಚಾಲು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಹಣ ಕೊಟ್ಟಿರೋದನ್ನು ಕಂಡಿದ್ದೀರಿ. ವಿಸಿ ನಾಲೆ ಆಧುನೀಕರಣ ಯಾರ ಕಾಲಘಟ್ಟದಲ್ಲಿ ಮಾಡಲಿಲ್ಲ? ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಇದ್ದಾಗ ಮಾಡಿರುವಂತದ್ದು. ನಮ್ಮ ಕೆಆರ್ಎಸ್ ಅದರ ಕ್ರಸ್ಟ್ ಗೇಟ್ಗಳ ರಿಪೇರಿಗಳನ್ನ ಯಾವ ರಾಜಕಾರಣಿಗಳು ಮಾಡಲಿಲ್ಲ. 6 ಜನ ಎಂಎಲ್ಎಗಳನ್ನ ಪಡ್ಕೊಂಡೋದಂತ ಕಾಂಗ್ರೆಸ್ ಅದು ನಿಮ್ಮ ಸುದ್ದಿಗೆ ಬರುವಂತ ಕೆಲಸ ಮಾಡಲಿಲ್ಲ. ಧೈರ್ಯದಿಂದ ಹೇಳ್ತಾನೆ, ಭಾರತೀಯ ಜನತಾ ಪಾರ್ಟಿ ಮಂಡ್ಯದ ಜನರ ಜೊತೆ ಯಾವಾಗ ಅವಕಾಶ ಸಿಕ್ಕಿದೆ ಆವಾಗ ಎಲ್ಲ ನಿಮ್ಮ ಪರವಾಗಿ ಹೋರಾಟ ಮಾಡಿದ್ದೇವೆ. ಬನ್ನಿ, ಮುಂದೆ ಹೋಗೋಣ. ಈ ಭ್ರಷ್ಟ ಈ ರಾಜಕಾರಣಕ್ಕೆ ಇತಿಶ್ರೀ ಹಾಕೋಣ ಅಂತ ಹೇಳುವಂತದ್ದನ್ನ ಮಾತ್ರ ಹೇಳಿ ತಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತು ನಿಲ್ಸನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಸದಾನಂದ ಗೌಡರಿಗೆ ವಂದನೆಗಳು. ಈಗ ನಮ್ಮ ಮಾಜಿ ಸಂಸತ್ ಸದಸ್ಯೆ, ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಸುಮಲತಾ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾನೆ. ಭಾರತ್ ಮಾತಾ ಕಿ. ಸುಮಾರು 38,800 ಕೋಟಿ ಎಸ್ಸಿ ಎಸ್ಟಿಗಳ ಹಣ ಕೊಳ್ಳೆ ಹೊಡೆದ ಸರ್ಕಾರಕ್ಕೆ ಎಷ್ಟು ಕೋಟಿ? 38,800